ಸೂಕ್ಷ್ಮವಾದ ವಿಷಯ ಇದು. ಸಾಮಾಜಿಕ ನ್ಯಾಯ ಅಂತ ಮಾತಾಡುವಂತ ಕಾಂಗ್ರೆಸ್ ಪಕ್ಷ ಒಬ್ಬ SC ಸಮುದಾಯದವನ ಮನೆ ಸುಟ್ಟೋಯ್ತು. ಸಂತ್ರಸ್ತನ ಜೊತೆ ನಿಂತ್ಕೊಳ್ಳೋದು ಬಿಟ್ಟು ನೀವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದೀರಿ. ಯಾವ ನೈತಿಕತೆ ಇಟ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಅವ್ರಿಗಾಗಿರೋ ಅನ್ಯಾಯ, ಸಮಾಜದಲ್ಲಿ ಅವ್ರನ್ನ ಒಂದು ರೀತಿಯಲ್ಲಿ ಸಮತೋಲನ ಮಾಡಬೇಕಾಗಿದೆ, ಅವರ ಜೀವನವನ್ನ ಗುಣಮಟ್ಟವನ್ನ ವೃದ್ಧಿಸಬೇಕಾಗಿದೆ. ಇದೆಲ್ಲ ಹೆಂಗ್ ಮಾತಾಡ್ತೀರಿ? ಇವತ್ತವರೆಗೂ ಗೊಂದಲ ಇರೋದೇ ದೊಡ್ಡ ಒಂದು ಅವಮಾನ ಅಂತೀರಿ. ಯಾವುದೇ ಪ್ರಶ್ನೆ ಇಲ್ಲದೆ ಚಿದಾನಂದ ಪಟೇಲ್ ನೀವು ಒಪ್ಪದೇ ಇದ್ರೆ ಅದನ್ನ ಹೇಳಿ. ಮನೆ ಸುಟ್ಟೋಗಿದ್ ಇವ್ರದ್ದು ಆಯ್ತು, ಘಟನೆ ಕಾನೂನಾತ್ಮಕವಾಗಿ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅದು ಆಗ್ತಿತ್ತು. ಮನೆ ಸುಟ್ಟೋಗಿದ್ ಇವ್ರದ್ದು. SC ಸಮುದಾಯದ ನಾಯಕ ಇವರು, ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದು ಬಂದವರು ಇವರು. ಇಷ್ಟೆಲ್ಲ ಆದ್ಮೇಲೂ ಕೂಡ ಕಾಂಗ್ರೆಸ್ ನಿರ್ಧಾರ ಮಾಡಕ್ ಹಿಂದೆ ಮುಂದೆ ನೋಡುತ್ತೆ ಅಂದ್ರೆ SC ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ನಿರೀಕ್ಷಿಸೋರ್ಗೆ ಕಾಂಗ್ರೆಸ್ ಇಂದ ಏನ್ ಸಂದೇಶ? ಬಹುಶಃ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವರಿಗೆ ನಾಚಿಕೆ ಅಂತ ಖಂಡಿತ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಸಾಮಾಜಿಕ ನ್ಯಾಯ ಏನ್ರಿ ಮಾತಾಡ್ತೀರಾ? ಅವ್ರು ಮನೆ ಸುಟ್ಟಾಕಿದ್ದಾರೆ, ಅವರು ಹೆಚ್ಚು ಕಡಿಮೆ ಆಗಿದ್ರೆ ಇಡೀ ಮನೆ ಜೀವಂತವಾಗಿ ಅವರು ಭಸ್ಮ ಆಗ್ತಾ ಇದ್ರು. 86,000 ಓಟಿಗೆ ಹೆಚ್ಚು ತಗೊಂಡ್ರದು. ಆಯ್ತು, ನಿಮಗೆ ಓಟ್ ಹಾಕಲ್ವಾ? ಮೈನಸ್ ಆಗುತ್ತೆ. 50,000 ಆಗಲಿ, 60,000 ಆಗಲಿ, 70,000 ಆಗಲಿ, 80,000 ಆಗಲಿ, 6,000 ಓಟಲ್ಲಾದ್ರೆ ಅವ್ನಿಗೆ ಚಾನ್ಸ್ ಇರ್ತಕ್ಕಂಥ, ಅವನೇ ಗೆಲ್ಲುವ ಕುದುರೆ ಅಂತ ಹೇಳ್ತಾರೆ. ಆದರೆ DK ಶಿವಕುಮಾರ್ ಸರ್ವೇಲಿ ಏನು ಮಾಡಿದ್ರು? ಅವ್ರದ್ದೇ ಕಂಪ್ನಿ, ಅವರೇ ಮಾಡಿಸಿರೋದು ಸರ್ವೇಲಿ ಇವ್ರ ವಿರುದ್ಧ ಕೊಡಿಸಿದಾರಂತೆ. ಲಾಸ್ಟಿಗೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಒಂದು 2-3 ಸರ್ವೆ ತಗೋ ನೋಡಿ ಸ್ವಾಮಿ, ನನ್ನ ಸರ್ವೆ ಇದೆ, 30,000-40,000 ಓಟಲ್ಲಿ ಗೆಲ್ತೀನಿ ಅಂತ ಕೊಡ್ತಾರಂತೆ. ಆದರೆ ಈ ರೀತಿ ಒಬ್ಬ ಮನೆ ಸುಡಕ್ಕೆ ಕಾರಣಕರ್ತರಾದಂಥವ್ರು ಅವ್ರು ಪರವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದು ಕಾಂಗ್ರೆಸ್ಸಿಗೆ ಈ ಚುನಾವಣಾ ಸಂದರ್ಭದಲ್ಲಿ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಎಂಥವ್ರು ಕೂಡ ಯಾರು ಕೂಡ ಈಗ ಎಡಿಟ್ರು ಹೇಳಿದ್ರು ಆಯ್ತಾ, ಮನೆ ಸುಡಿಸ್ಕೊಂಡ ನಾವು ಮನೆ ಸುಟ್ಟು ಹೋಗಿದ್ದ ಅವನಿಗೆ ನೀವು ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರೆ ಇವರ ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲಿದೆ? ಅಲ್ಲಿಗೆ ಸಾಮಾಜಿಕ ನ್ಯಾಯ ಅಲ್ಲ, ಮನೆ ಸುಟ್ಟವ್ರ ಪರವಾಗಿ ಇವರು ಇರ್ತಾರೆ. ರಾಜಕಾರಣದಲ್ಲಿ ಇವರು ಎಲ್ಲ ಒಂದ್ ಕಡೆ ಏನು ಉರಿಯೋ ಮನೆಯಲ್ಲಿ ಇವರು ಚಳಿ ಕಾಯಿಸ್ಕೊಳ್ತಾರೆ ಅನ್ನೋಕ್ಕೂ ಇದೊಂದು ಸ್ಪಷ್ಟವಾದ ಉದಾಹರಣೆ. ಬಹಳ ಚೆನ್ನಾಗಿದೆ. ಇಲ್ಲಿ ಪ್ರಶ್ನೆ ಇರೋದು ಮೊದಲು ನನಗೆ ನೋಡಿ, ಅದೇ ಸಮುದಾಯದವ್ರು ಹೇಳ್ತಾರೆ ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ. ಅವ್ರು ಯಾರು ಈ ಕ್ಷೇತ್ರದ ವೋಟರ್ಸ್ ಅಲ್ಲ. ಸಫಿ ಸಾದಿ ಯಾರು? ಬೋರ್ಡ್ ಯಾರ್ದು ಹೇಳಿ? ಅಂಡರ್ ಬಿಜೆಪಿ ಗೌರ್ಮೆಂಟ್. ಸಫಿ ಸಾದಿ ಬಂದು ಇವ್ರಿಗೆ ಟಿಕೆಟ್ ಕೊಡಬೇಡಿ ಇಂಥವ್ರಿಗೆ ಅಂತ ಹೇಳ್ತಾರೆ. ಅದೇ ಸಫಿ ಸಾದಿ ಅವರಿಗೆ ತಾಕತ್ತಿದ್ರೆ ಬಿಜೆಪಿಯವರಿಗೆ ನಮ್ಮ ಮುಸ್ಲಿಮರಿಗೆ 25 ಟಿಕೆಟ್ ಕೊಡಿ, ಇವತ್ತು 24 ಅಂತ ಹೇಳಿ ಒಂದೇ ಒಂದು ಟಿಕೆಟ್ ಕೇಳಿಲ್ಲ ಆಯ್ತಾ. ಮನೆ ಸುಟ್ಟೋಗಿರ್ತಕ್ಕಂಥ ಅಖಂಡ ಮನೆಗೆ ಬರ್ತಾರಂದ್ರೆ ಅರ್ಥ ಮಾಡ್ಕೊಳ್ಳಿದ್ರು ರಾಜಕೀಯ. ಅವರು ಪ್ರೆಸ್ ಮೀಟ್ ಮಾಡ್ತಾರೆ, DK ಶಿವಕುಮಾರ್ ಮನೆಗೆ ಹೋಗ್ತಾರೆ, ಅದ್ರ ನಂತರ ಸಿದ್ದರಾಮಯ್ಯ ಮನೆಗೆ ಹೋಗ್ತಾರೆ ಆಯ್ತಾ. ಅದ್ರ ಅರ್ಥ ಮಾಡ್ಕೊಳ್ಳಿದ್ರ ಅರ್ಥ ಅಲ್ಲ ನಾವು ಮಾಡ್ಕೋಬೇಕು. ಅಲ್ಲಿ ನಮ್ಗೆ ಅರ್ಥ ಆಗದೆ ಇರೋದೇನಂದ್ರೆ ಪಟೇಲ್ ನೋಡಿ, ವಿರೋಧ ಮಾಡ್ತಿರೋರು ಅದೇ ಸಮುದಾಯದವರು, ಬೆಂಬಲ ಸೂಚಿಸ್ತಿರೋದು ಅದೇ ಸಮುದಾಯದವರು. ಅಂದ್ರೆ ಅಭಿಪ್ರಾಯದಲ್ಲಿ ಒಂದು ಭಿನ್ನತೆ ಇದೆ, ವಿಭಿನ್ನತೆ. ಅಭಿಪ್ರಾಯದ ಭಿನ್ನತೆಗೆ ಕಾರಣ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು ರಾಜಕೀಯ. ಈ ಘಟನೆ ಏನಾಯ್ತು? ಘಟನೆ ಸಂತೋಷ್ ಸರ್ ನೋಡಿ, ರಾಜ್ಯ ಸರ್ಕಾರ ತನಿಖೆ ಮಾಡ್ತು, ಅದಕ್ಕಾಗಿ ಒಂದು ಸಮಿತಿನ ರಚನೆ ಮಾಡಿದೆ. ನಿಮಗೆ ಮನೆ ಸುಟ್ಟವರು 1800 ಜನ ಮೇಲೆ ಅದರಲ್ಲಿ ಭಾಗಿಯಾಗಿದ್ದಾರೆ. ಹಂಗಂದ್ರೆ ಅದ್ರ ಅರ್ಥ ಏನು? ಮನೆ ಸುಟ್ಟಿದ್ ಸರಿಯಪ್ಪ ಅಂತ ಅರ್ಥ. ಇದು ಯಾವ ರೀತಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅದು ಖಚಿತಪಡಿಸ್ತಾರೆ. ನೀವು ಪ್ರೊವೋಕ್ ಮಾಡ್ದಂಗೆ ನೀವು ಘಟನೆ ಆದಂತ ಸಂದರ್ಭದಲ್ಲಿ BL ಸಂತೋಷ್ ಅವರು ಒಂದು ಟ್ವೀಟ್ ಗಳನ್ನ, ಸರಣಿ ಟ್ವೀಟ್ ಗಳನ್ನ ಮಾಡಿದ್ರು. ಯಾರನ್ನ ಕೇಂದ್ರಿತವಾಗಿ? ಸಿದ್ದರಾಮಯ್ಯ ಅವ್ರನ್ನ ಕೇಂದ್ರಿತವಾಗಿ. ಇದೇನಾ ನಿಮ್ಮ ಸಾಮಾಜಿಕ ನ್ಯಾಯ ಅಂತ. ಸೊ ಅಲ್ಲೇನೆ ಒಂದು ಬಿಜೆಪಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ರಿ. ಹಿಂದೂ ಅಂದ್ರೆ ಬಿಜೆಪಿ ನೋಡಿ, ಈಗ ಅಲ್ಪಸಂಖ್ಯಾತ ವರ್ಸಸ್ ಹಿಂದೂ ಅಂತ ಬಂದ್ರೆ ಇಲ್ಲಿ ಜಾತಿ ಎಲ್ಲ, ಹಿಂದೂ ನಾವೆಲ್ಲ ಒಂದು. ಸೊ ಹೀಗಾಗಿ ಅವರ ಒಂದು ಅರ್ಥಮೆಟಿಕ್ ಏನಿದೆ, ಹಿಂದುಳಿದ ವರ್ಗಗಳನ್ನ, ಸಮುದಾಯಗಳನ್ನ ಸೆಳೆಯುವಂತದ್ದು, ಮತ್ತಷ್ಟು ಬೋನಸ್ ಅನ್ನ ಮಾಡುವಂತದ್ದು. ಅದಕ್ಕೆ ಇನ್ನೊಂದಂತೂ ಅವಕಾಶವನ್ನ ಕೊಡ್ಲಿಕ್ಕೆ ಅವತ್ತೇನು ಮಾಡಿದ್ರು ಪ್ರತಿಕ್ರಿಯೆ ಕೊಡೋ ವಿಚಾರದಲ್ಲಿ, ಪ್ರತಿಕ್ರಿಯೆನೇ ಕೊಟ್ಟಿಲ್ಲ. ಇನ್ನು ಟಿಕೆಟ್ ವಿಚಾರದಲ್ಲಿ ಇನ್ನೂ ದೊಡ್ಡ ಗೊಂದಲ ಮಾಡ್ಕೊಂಡು, ಅಂದ್ರೆ ನೀವು ಹೇಳೋದೇನೋ ಪ್ರತಿಕ್ರಿಯೆನೇ ಕೊಡ್ಲಿಲ್ಲ, ಟಿಕೆಟ್ ಕೊಡ್ತಾರ ಅಂತ. ಸಾಮಾಜಿಕ ನ್ಯಾಯದ ಅಲ್ಲ, ಅಷ್ಟೆಲ್ಲ ಬಿಡ್ರಿ. ಇದೆಲ್ಲದ್ರ ನಡುವೆ ಏನಾಗ್ತಿದೆ, 2B ಇಂದ 4% ಕಿತ್ಕೊಂಡು ಒಕ್ಕಲಿಗರಿಗೆ 2, ಲಿಂಗಾಯತರಿಗೆ 2% ಆಡ್ ಮಾಡಿದ್ರಲ್ಲ, 2C ಮತ್ತೆ 2D ಅಂತ ಮಾಡಿ. ಅದ್ರ ಮೂಲಕ ಏನ್ ಮಾಡಿದ್ರು ಇವರು? ಮುಸ್ಲಿಂ ಸಮುದಾಯದ ಮತಗಳನ್ನ ನಾವು ಕನ್ಸಾಲಿಡೇಟ್ ಮಾಡ್ಕೊಂಡ್ಬಿಡೋಣ. ಹೆಂಗ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ಈ 4% ನಾವು ತೆಗೆದಾಕ್ತಿವಿ ಅನ್ನೋ ಹೇಳಿಕೆನ KPCC ಅಧ್ಯಕ್ಷರು ಕೊಟ್ಟಿದ್ದಾರೆ ಈಗ. ಓಕೆ, ಆದ್ರೆ ಆ ಒಂದು ಹೇಳಿಕೆಯ ಒಂದು ಅನುಕೂಲ ಏನಿದೆ, ಉಪಯೋಗ ಏನಿದೆ, ಈ ತರದ್ರಲ್ಲೆಲ್ಲ ಅನ್ನೋ ಆತಂಕ ಇದೆ ಕಾಂಗ್ರೆಸ್ಸಿಗೆ. ಇವರು ಬೋವಿ, ಅಲ್ಲಿ ಪ್ರಸನ್ನ ಕುಮಾರ್ ಎಡಗೈ ಬಲಗೈ ಅಂತ ಇಡೀ ಕಾಂಗ್ರೆಸ್ ಪರಂಪರೆಯನ್ನ ನೋಡಿದ್ರೆ ಖರ್ಗೆ, ಮುನಿಯಪ್ಪ, ಈ ರೀತಿ ಎಲ್ಲರೂ ಕೂಡ ಏನು ಪ್ರಬಲರು ಯಾರಿದ್ದಾರೆ ಸಮುದಾಯದ ಒಳಗಡೆ ಅವರೇ ಅಧಿಕಾರವನ್ನು ಅನುಭವಿಸ್ತಾ ಬಂದಿದ್ದಾರೆ, ಅಥವಾ ಅವ್ರ ಬೆಂಬಲಿಗರನ್ನ ಮತ್ತೆ ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡ್ತಾರೆ. ಇಂಥವ್ರನ್ನ ನೋಡೋರು ಯಾರು ಅಂತ ಪ್ರಶ್ನೆ ಬಂದಾಗ ಹೇಗೆ ನ್ಯಾಯದ ಮೇಲೆ ನ್ಯಾಯ ವರ್ಸಸ್ ಅನ್ಯಾಯ ಅಥವಾ ಸಾಮಾಜಿಕ ನ್ಯಾಯ ಅಂತ ಪರಿಕಲ್ಪನೆ ಮನೆ ಸುಟ್ಟೋದವ್ರನ್ನ ಸಮರ್ಥನೆ ಮಾಡ್ಕೊಳಕ್ ಹೊರಡ್ತಾರ ಅಂತ ಹೇಳಿದ್ರೆ ಬಹುಶಃ ಇದು ಈ ದೇಶಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ, ಬಿಜೆಪಿಗೆ ಒಳ್ಳೆ ಬೆಳವಣಿಗೆ ಇದು ಅಂತ ಅಲ್ಲ. ಖಂಡಿತ. ಬಟ್ ಏನಂದ್ರೆ ಪಾಯಿಂಟ್ ಇರೋದು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೇ,
ಪ್ರತಿಯೊಂದನ್ನು ಮತ ಮತ್ತೆ ಚುನಾವಣೆಯ ದೃಷ್ಟಿಯಿಂದ ನೋಡ್ಬೇಕಾ? ನೋಡೋರು ಯಾರಿದ್ದೀರಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಬಾರ್ದು. ನೀವು ಹೇಳಿ, ನೀವು ಎಲೆಕ್ಷನ್ ಗೆಲ್ಲೋದೇ ನಮ್ಮ ಸೋಲ್ ಪರ್ಪಸ್. ನಾವು ಬೆಳಿಗ್ಗೆ ಎದ್ರೆ ಎಲೆಕ್ಷನ್ ಗೆಲ್ಲಕ್ಕೆ ಎದ್ದೇಳೋದು. ಹೇಳ್ಬಿಡಿ ಅದನ್ನ. ಸಾಮಾಜಿಕ ನ್ಯಾಯ ಅಂತ ಇಲ್ಲಿ ನಮಗೆ ಪಾಠ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಿಮ್ಮ ಪಕ್ಷದ ಒಬ್ಬ ಸಮುದಾಯದ ನಾಯಕ ಅವರು ಗೆದ್ಕೊಂಡು ಬಂದಂತವ್ರು ಮತ್ತೆ ಸಂತ್ರಸ್ತ ಅವರು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿ ಮತ್ತೆ. ಅಲ್ಲ, ನನ್ನ ಹತ್ರ ಸಮಯ ಇದ್ದಿದ್ದಷ್ಟೇ, ಮಾತಾಡೋದು ಆ ಪ್ರಕರಣದಲ್ಲಿ ತುಂಬಾ ಇದೆ. ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.